this year's preparation should be last year of your bank exam preparation ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ನಿಮ್ಮ ಬ್ಯಾಂಕರ್ ವಿನಾಯಕ್ ರೇಬೆಗೆ. ನಿಮ್ಗೆ ಗೊತ್ತಿರೋ ಏಪ್ರಿಲ್ 1ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಮುಗಿದೋತು, ಎಲ್ಲ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದ್ಬಿಡ್ತು. ಅವರಿಗೆ ತುಂಬ ಜನ ಸೆಲೆಕ್ಟ್ ಆಗಿರುತ್ತೆ, ಕಂಗ್ರ್ಯಾಚುಲೇಷನ್ಸ್. ಮತ್ತು ಮೆಜಾರಿಟಿ ಆಫ್ ದಿ ಆಸ್ಪಿರೆಂಟ್ಸ್ಗೆ ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ. ಸೊ ಎಸ್ಪೆಷಲಿ ಫಾರ್ ಥೋಸ್ ಆಸ್ಪಿರೆಂಟ್ಸ್ ಈ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಬರೀತಾರೋ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಕಾಮನ್ ಆಗಿರೋ ಎಕ್ಸಾಮ್ಸ್ ಅಲ್ಲ, ಅಲ್ಲಿ ಲ್ಯಾಕ್ಸ್ ಟುಗೆದರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಬರೆದಿರ್ತಾರೆ, ಮತ್ತೆ ಆಮೇಲೆ ಓನ್ಲಿ ಫ್ಯೂ ಹಂಡ್ರೆಡ್ಸ್ ಗೆಟ್ ಸೆಲೆಕ್ಟೆಡ್. ಫೇಲಿಯರ್ ಇಸ್ ವೆರಿ ಕಾಮನ್ ಇನ್ ಕಾಂಪಿಟೇಷನ್ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಫೇಲಿಯರ್ಗೆ ನಾವು ಆಕ್ಚುಲಿ ಟೆನ್ಸ್ ಆಗದೆ ದುಡಿಗೆಡದೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಲ್ಲ, ಯಾವ ರೀತಿ ನಮ್ಮ ಎಫರ್ಟ್ಸ್ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ಆಕ್ಚುಲ್ ಆಗಿ ತುಂಬಾ ಮ್ಯಾಟರ್ ಆಗೋದು. ಈಗ ನೀವು ಸೆಲೆಕ್ಟ್ ಆಗಿಲ್ಲ, ಯಾರೊಬ್ಬನು ಸೆಲೆಕ್ಟ್ ಆಗಿದ್ದಾನಪ್ಪ ಅಂತಂದ್ರೆ ಅದ್ರ ಜನರಲ್ ಟೆಂಡೆನ್ಸಿ ಏನಪ್ಪಾ ಅಂತಂದ್ರೆ ಅವ್ರ ಎಫರ್ಟ್ಸ್ ಏನಿರ್ತಾರೆ ನಿಮ್ಮಿಂದ ಜಾಸ್ತಿ ಆಗಿರ್ತಾರೆ. ಕೆಲವೊಂದು ಟೈಮ್ ಅಲ್ಲಿ ನಿಮ್ ಲಕ್ ನಿಮ್ಗೆ ಸಾಥ್ ಕೊಡಲ್ಲ, ಮಾರ್ಜಿನ್ ಅಲ್ಲಿ ಮಿಸ್ ಆಗಿರುತ್ತೆ, ಅದೆಲ್ಲ ಓಕೆ. ಅದು ಬಿಟ್ರಪ್ಪ ಅಂತಂದ್ರೆ ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದೇನಪ್ಪಾ ಅಂತಂದ್ರೆ ಎಫರ್ಟ್ಸ್. ಯಾವ ತುಂಬಾ ಜಾಸ್ತಿ ಎಫರ್ಟ್ಸ್ ಹಾಕಿರ್ತಾನೆ ಅವ್ನು ಅಭ್ಯಾಸವಾಗಿ ಎಕ್ಸಾಮ್ ನ ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಈ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಆಸ್ಪಿರೆಂಟ್ಸ್ ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ. ನಾನು ಸೆಲೆಕ್ಟ್ ಮಾಡಿರೋದು ಒಂದು ಎಕ್ಸಾಮ್ ಕರೆಕ್ಟ್ ಇದೇನೋ ಇಲ್ಲೋ, ನಾನೀಗ 1 or 2 years ಪ್ರಿಪರೇಷನ್ ಮಾಡಕ್ಕಂತು ಇನ್ನೂ ಸೆಲೆಕ್ಷನ್ ಆಗ್ತಿಲ್ಲ, ನಾನು ಏನ್ ಮಿಸ್ಟೇಕ್ ಮಾಡ್ತೀನಿ ಅಂತ ಈ ರೀತಿ ಥಾಟ್ಸ್ ಬರೋದು ಕರೆಕ್ಟ್. ಸೊ ಈ ರೀತಿ ಥಾಟ್ಸ್ ಏನಿತ್ತಲ್ಲ ನನ್ನ ಲೈಫ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈಗ ನಾನು ಬ್ಯಾಂಕ್ ಎಕ್ಸಾಮ್ ಈಗ ಒಂದು RBP ವರ್ಕ್ ಮಾಡ್ತಿರ್ಬೋದು, ಬಟ್ ಅದಕ್ಕಿಂತ ಮುಂಚೆ ನಾನು ಫೇಲ್ಯೂರ್ಸ್ ಅನ್ಭವಿಸ್ಕೊಂಡೆ ಈ ಸಿಚುವೇಶನ್ ಬಂದಿರೋದು. ಸೊ ಫೇಲ್ ಆಗಿರೋ ಎಕ್ಸ್ಪೀರಿಯನ್ಸ್ಗೆ ಜಸ್ಟ್ ನನ್ನ ಲೈಫಲ್ಲಿ ಏನೇನಾಯ್ತು ಅಂತಂದ್ ಮೇನ್ ತುಂಬಾ ಆಗಿದೆ ಫೇಲ್ಯೂರ್ಸ್ ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಇಂಪಾರ್ಟೆಂಟ್ ಫೇಲ್ಯೂರ್ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡಿದ್ದೀನಪ್ಪ ಅಂತಂದ್ರೆ ಅದು IBPS SO. ಅದೇ ನಾನು ನಿಮ್ಮ ಹತ್ರ ಈಗ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ದಟ್ ಒಂದು ಸಮ್ ಎಕ್ಸ್ಟೆಂಟ್ಗೆ ನಾನು ನಿಮಗೆ ಮೋಟಿವೇಟ್ ಮಾಡ್ಬೋದು ಅಂತ ಅನ್ಕೊಂಡು. ಇದು ಇಂದ ಇಯರ್ 2023. ಆಗ IBPS SO ಎಕ್ಸಾಮ್ಗೆ ನಾನು ತುಂಬಾ ಫೋಕಸ್ಡ್ ಆಗಿ ಓದ್ತಿದ್ದೆ. ನಿಮ್ಗೆ ಗೊತ್ತಿರ್ಬೇಕು, IBPS SO ಅಲ್ಲಿ EFO ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ಒಂದು ಎಕ್ಸಾಮ್ ಬಿಡ್ತಾರೆ. ನಾನು ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಫೋಕಸ್ ಆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಆ ಎಕ್ಸಾಮ್ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡು ಜಾಬ್ ತಗೋಬೇಕು ಅಂತ ಅದೇ ಪ್ಲಾನ್ ಅಲ್ಲಿ ಇದ್ದೆ. ಸೊ ನಾನು ಆಕ್ಚುಲಿ 2022 ಅಟೆಂಪ್ಟ್ ಕೊಟ್ಟಿದ್ದೆ, ಬಟ್ ಮೇನ್ಸ್ ಅಲ್ಲಿ ಒಂದು ಮಾರ್ಕ್ಸ್ ಮಿಸ್ ಆಗಿತ್ತು. ತುಂಬಾ ಸೀರಿಯಸ್ ಇರಲಿಲ್ಲ ಆ ಟೈಮಲ್ಲಿ, ಇಟ್ಸ್ ಓಕೆ, ತಲೆ ಕೆಡಿಸಲಿಲ್ಲ. ಬಟ್ ಅದು ಮೇನ್ಸ್ ಅಲ್ಲಿ ಮಿಸ್ ಆಗಿರೋದ್ರಿಂದ ನಂಗೆ ಒಂದು ಸ್ವಲ್ಪ ಜೋಶ್ ಜಾಸ್ತಿ ಬಂತು. ನಾನು ಫಿಕ್ಸ್ ಮಾಡಿದೆ ಈ ಸರ್ತಿ ಎನಿ ಕಂಡೀಷನ್ ಹೊಡಿಲೇಬೇಕಂದ್ರೆ 2023 ಅಲ್ಲಿ ಫುಲ್ ಎಫರ್ಟ್ಸ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗಿದ್ದೆ. ಹೇಗಪ್ಪ ಅಂತಂದ್ರೆ ಮೇನ್ಸ್ ತುಂಬಾ ಚೆನ್ನಾಗಿ ಹೋಗಿತ್ತು, ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ. ಮತ್ತೆ ಆಮೇಲೆ ಏನು ಸ್ಕೋರ್ ಕಾರ್ಡ್ ಬಿಟ್ಟಿರ್ಲಿಲ್ಲ. ಮತ್ತೆ ಇಂಟರ್ವ್ಯೂ ನಾ ತುಂಬಾ ಕಾನ್ಫಿಡೆಂಟ್ ಆಗಿ ಅಲ್ಲಿ ಇಂಟರ್ವ್ಯೂ ಮಾಡಿದೆ, ಅಬೋ ಎವರೇಜ್ ಹೋಗಿತ್ತು ಅಂತ ಅನ್ಕೋಬಹುದು. ನಿಮ್ಗೆ ಗೊತ್ತಿರೋ ಹಾಗೇನೆ ಬಿಟ್ವೀನ್ ಇಂಟರ್ವ್ಯೂ ಅಲ್ಲ ನಿಮ್ದು ಸ್ಕೋರ್ ಕಾರ್ಡ್ ಮತ್ತೆ ಆಮೇಲೆ ಫೈನಲ್ ರಿಸಲ್ಟ್ ಬರೋದು 10 days ಗ್ಯಾಪ್ ಇರುತ್ತೆ. ಆ ಟೈಮ್ ಸ್ಕೋರ್ ಕಾರ್ಡ್ ಬಂತು, ನಾನು ನೋಡಿದೆ 8.5 marks ನನ್ನ ಲೀಡ್ ಅಲ್ಲಿ ಇತ್ತು. ಸೊ ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಇದ್ದೆ. 4-5 years ನೀವು ಜನರಲ್ ಟೆಂಡೆನ್ಸಿ EFO ಹೋದ್ರಪ್ಪ ಅಂತಂದ್ರೆ ಈಗ 6 marks ಏನಾದ್ರು ಲೀಡ್ ಇದೆ ಮೇನ್ಸ್ ಅಲ್ಲಿ ಅಂತಂದ್ರೆ 99% ಚಾನ್ಸಸ್ ನಿಮ್ಗೆ ಸೆಲೆಕ್ಟ್ ಆಗೇ ಆಗುತ್ತಂತ. 6 marks ಅಲ್ಲ, ಒಂದು ಆಲ್ರೆಡಿ 8.5 marks ಲೀಡ್ ಇತ್ತಲ್ಲ. ಸೊ ಅನ್ಕೊಂಡೆ ಆಬ್ವಿಯಸ್ಲಿ ಸೆಲೆಕ್ಟ್ ಆಗೇ ಆಗುತ್ತೆ, ಇನ್ನೇನು ಮಿಸ್ ಇಲ್ಲ. ಸೊ ಆ 10 days ಗ್ಯಾಪ್ ಅಲ್ಲಿ ನಾನು ಸ್ಟಾರ್ಟೆಡ್ ಡ್ರೀಮಿಂಗ್. ನಾನು ಅನ್ಕೊಂಡು ನಾನು ಸೆಲೆಕ್ಟ್ ಆಗಿಬಿಡುತ್ತೆ, ಸೆಲೆಕ್ಟ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಹೆಂಗಿರ್ಬೋದು, ನಾನು ಫಸ್ಟ್ ಸ್ಯಾಲ್ರಿ ಹೆಂಗೆ ತಗೋಬಹುದು, ಸ್ಯಾಲ್ರಿ ತಗೊಂಡ್ರೆ ಯಾವ ರೀತಿ ನಾನು ಖರ್ಚು ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಆಮೇಲೆ ನಾನು ಏನೇನು ತಗೋಬಹುದು, ನನ್ನ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನೇನು ಮಾಡ್ಬೋದು, ನಾನು ಎಲ್ಲಿ ಪೋಸ್ಟಿಂಗ್ ಆಗ್ತಾರೆ, ಯಾವ ಸ್ಟೇಟ್ ಹೋಗ್ತೀನಿ, ಈ ರೀತಿ ಎಲ್ಲ ಮೈಂಡಲ್ಲಿ ಥಾಟ್ ಬರಕಂತು ಲೈಕ್ ಐ ವಾಸ್ ಡೇ ಡ್ರೀಮಿಂಗ್. ಆ ಸಿಚುವೇಶನ್ ಇದ್ದೆ, ನಾನು ಆರಾಮ್ಸೆ ಆಗ್ಬಿಡುತ್ತೆ ಅಂತ. ಬಟ್ ಇಟ್ ವಾಸ್ ಏಪ್ರಿಲ್ 1 ರಿಸಲ್ಟ್ ಬಂತು. ಅವಾಗ ನೋಡಿದೆ 0.5 ಅಲ್ಲಿ ನನ್ನ ಎಕ್ಸಾಮ್ ಫೈನಲ್ ರಿಸಲ್ಟ್ ಮಿಸ್ ಆಗಿಬಿಡ್ತು. ರಿಸರ್ವ್ ಲಿಸ್ಟಲ್ಲಿ ಕೊಟ್ಟರು. ಅದು ಎಂತ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಅಂತಂದ್ರೆ ನನ್ನ ಲೈಫಲ್ಲಿ ನಾನು ಲಿಟರಲಿ ಎಕ್ಸ್ಪೆಕ್ಟ್ ಮಾಡಿರೇ ಇಲ್ಲ. ಆ 10 days ಅಲ್ಲಿ ನಾನು ಏನ್ ಡೇ ಡ್ರೀಮ್ ಮಾಡ್ತಿದ್ದೆ, ಫುಲ್ ಖುಷಿಯಾಗಿದ್ದೆ, ಹಂಗಾಗುತ್ತೆ ಹಿಂಗಾಗುತ್ತೆ, ನಾನು ಮುಂದೆ ಹಂಗಿರ್ತೀನಿ ಅಂತೆಲ್ಲ ಥಿಂಕ್ ಮಾಡ್ತಿದ್ದೆ. ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿಬಿಟ್ಟಿದ್ರೆ ನೀನು ಫಿಕ್ಸ್ ಆಗುತ್ತೆ ಗುರು ಅಂತ. ನಮ್ಮ ಪೇರೆಂಟ್ಸ್ ಆಲ್ಮೋಸ್ಟ್ ಹೇಳಿದ್ದೆ ಆಗೋ ಚಾನ್ಸಸ್ ಇದೆ ಅಂತ. ಇದೆಲ್ಲ ಏನಪ್ಪಾ ಅಂತಂದ್ರೆ ಗ್ಲಾಸ್ ತರ ಎಲ್ಲ ಪುಡಿ ಆಗಿ ಹೋಗ್ಬಿಡ್ತು. ನನಗೆ ಎಂಟರ್ ಏನಪ್ಪಾ ಗ್ರೌಂಡ್ ಕೊಲಾಪ್ಸ್ ಆದಂಗೆ ಫೀಲ್ ಬಂತು. ಸೊ ಆ ಟೈಮ್ ಅಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ನಮ್ಮ ಫ್ರೆಂಡ್ಸ್ ನನ್ಗಿಂತ ಕಡಿಮೆ ಎಫರ್ಟ್ಸ್ ನಾನು ಅನ್ಕೊಂಡಿದ್ರು ಸಹಿತ ಅವ್ರದೆಲ್ಲ ಸೆಲೆಕ್ಟ್ ಆಗಿಬಿಡ್ತು. ಬಟ್ ಫೈನಲಿ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಆಕ್ಚುಲಿ ನಾನು ಎಂತ ಸಿಚುವೇಶನ್ ಇದೆ ಅಂತಂದ್ರೆ ಆ ಕಾನ್ಫಿಡೆನ್ಸ್ ಎಲ್ಲ ಬ್ರೇಕ್ ಆದ್ಮೇಲೆ ನಾನು ಆಕ್ಚುಲಿ ಕುತ್ಕೊಂಡು ಹತ್ತಿದ್ದೀನಿ. 2-3 days ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ಲಿ ನಾನು ಬ್ಲಾಂಕ್ ಆಗ್ಬಿಟ್ಟಿದ್ದೆ. ನಾನು ಏನ್ ಮಾಡ್ತಿದ್ದೀನಿ, ಈ ಎಕ್ಸಾಮ್ಸ್ ನಾನು ಹೋದೇನಲ್ಲೋ, ನಾನು ಆಗುತ್ತೇನಿಲ್ಲೋ, ಇಷ್ಟು ಬ್ಯಾಂಕ್ ಎಕ್ಸಾಮ್ಸ್ ಬಿಟ್ಬಿಡ್ಲಾ, ಜನರಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಲಾ, ಏನ್ ಮಾಡ್ಲಿ, ಕಂಪ್ಲೀಟ್ಲಿ ನಾನು ಕೊಲಾಪ್ಸ್ ಆಗ್ಬಿಟ್ಟಿದ್ದೆ 2-3 days. ಅಂತ ಸಿಚುವೇಶನ್ ಅನ್ಭವಿಸ್ಕೊಂಡೆ. ಮತ್ತೆ ಆಮೇಲೆ ಅದೇ ದಿನ ಫಿಕ್ಸ್ ಮಾಡಿದೆ, ಇಲ್ಲ ಇವೇ ನಾನು ಕುತ್ಕೊಂಡು ಓದ್ಬೇಕು, ಇನ್ನೂ ಎಫರ್ಟ್ಸ್ ಹಾಕ್ಬೇಕು, ಇನ್ನೂ ಕ್ಲಿಯರ್ ಮಾಡ್ಕೋಬೇಕಂತ ಮತ್ತೆ ಡಿಸೈಡ್ ಮಾಡಿದೆ. ಈಗ ನಾನು ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಓದೋಣ, ಇಯರ್ಲಿ 1 exam ಬರೋದಕ್ಕಿಂತ ಮಲ್ಟಿಪಲ್ ಎಕ್ಸಾಮ್ಸ್ ಬರೋದು ಸ್ಟಾರ್ಟ್ ಮಾಡೋಣ, ಪ್ರಿಪೇರ್ ಆಗೋಣ ಅಂತ. ಅವತ್ತೆಂದೂ ನನ್ನ ಲೈಫಲ್ಲಿ ಕರೆಂಟ್ ಅಫೇರ್ಸ್ನ ಮತ್ತೆ ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡದೇ ಇರೋನು ಅವಾಗ ಕುತ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದೆ.
ಡೇ 1 3 ಡೇಸ್ ನಾನು ಏನು ಬ್ಲ್ಯಾಂಕ್ ಆಗಿದ್ದೆ, ಆ 3 ಡೇಸ್ ಆಫ್ 4th ಡೇ ಇಂದ ಸ್ಟಾರ್ಟ್ ಮಾಡಿದ್ದೆ ನಾನು ಎಫರ್ಟ್ಲೆಸ್, ಕಂಪ್ಲೀಟ್ ಆಗಿ ಸೂಪರ್ ಆಗಿ ನಾನು ಎಫರ್ಟ್ಸ್ ಹಾಕೊಂಡು ಕರೆಂಟ್ ಅಫೇರ್ಸ್ ಮೇನ್ ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿ ಓದ್ತಾ ಹೋದೆ, ಅದು ಕಂಟಿನ್ಯೂಸ್ ಆಗುತ್ತಾ ಹೋದು. ಅದಾದ್ಮೇಲೆ ಮತ್ತೆ 1-2 ಫೇಲಿಯರ್ಸ್ ಬಂತು. ಬಟ್ ಈ ಫೇಲಿಯರ್ ಏನು ಲೆಸನ್ ಕೊಟ್ಟಿತ್ತಲ್ಲ, ನೆಕ್ಸ್ಟ್ ಬಂದ ಚಿಕ್ಕ ಪುಟ್ಟ ಫೇಲಿಯರ್ಸ್ ನನಗೆ ಇಂಪ್ಯಾಕ್ಟ್ ಆಗಲಿಲ್ಲ. ನಾನು ಅನ್ಕೊಂಡೆ, ಬಿಕಾಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್, ಇದು ಮಿಸ್ ಆಯ್ತಲ್ಲ ಅಂತ ಫೇಲಿಯರ್ ನೋಡಿದ್ದೀನಿ ಅಂತ ಇದೆಲ್ಲ ಮ್ಯಾಟರ್ ಆಗಲ್ಲ, ಸೊ 100% ಈ ಸಲ ಹೊಡೆದೇ ಹೊಡಿತೀನಿ ಅಂತ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಲ್ಲ. ಈ 2 ಫೇಲಿಯರ್ಸ್ ಆದ್ಮೇಲೆ ಮತ್ತೆ ನಾನು ಮಲ್ಟಿಪಲ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿದೆ. ಆಮೇಲೆ ನಾನೇ ಸೆಲೆಕ್ಟ್ ಮಾಡಂಗಾಯ್ತು, ನಾ ಈ ಜಾಬಿಗೆ ಹೋಗ್ಬೇಕಂತ. ಆ ರೀತಿ ಸಿಚುವೇಶನ್ ಅಂತ ಲೈಫಲ್ಲಿ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ಮಿಸ್ಟೇಕ್ಸ್ ಅನ್ನೋದು ಒಬ್ಬ ಜನರಲ್ಲಿ, ಒಬ್ಬ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಟ್ಸ್ ಅ ಕಾಮನ್ ಥಿಂಗ್. ಸರ್ ನಾನು ಎಷ್ಟು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನ ರಿಯಲೈಸೇಷನ್ ಮಾಡೋದು ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಪ್ರಿಲಿಮ್ಸ್ ಅಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದಿರಾ ಅಂದ್ರೆ, ನೀವು ಅಕ್ಯುರೇಸಿ ಬಗ್ಗೆ ಪ್ರಾಬ್ಲಮ್ ಮಾಡಿದ್ರು, ಇಲ್ಲ ಸ್ಪೀಡ್ ಬಗ್ಗೆ ಮಿಸ್ಟೇಕ್ಸ್ ಮಾಡಿದ್ರೆ ಮಿಸ್ಟೇಕ್ಸ್ ರಿಯಲೈಸ್ ಆಗಬೇಕು. ಮೇನ್ಸ್ ಅಲ್ಲಿ ಏನೋ ಕರೆಂಟ್ ಅಫೇರ್ಸ್ ಓದಿರ್ಲಿಲ್ವಾ, ಇಲ್ಲಿ ಇಂಗ್ಲಿಷ್ ಮಾಡಿರ್ಲಿಲ್ಲ, ಇಲ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ ಅಟೆಂಡ್ ಮಾಡಲಿಲ್ಲ, ಅಲ್ಲಿ ಮಿಸ್ಟೇಕ್ಸ್ ಆಯ್ತು. ಇಂಟರ್ವ್ಯೂ ಅಲ್ಲಿ ನಾನು ಕಾನ್ಫಿಡೆಂಟ್ ಆಗಿರ್ಲಿಲ್ವಾ, ನಾನು ಕ್ವಶನ್ಸ್ ಕರೆಕ್ಟ್ ಆಗಿ ಕಾನ್ಫಿಡೆನ್ಸ್ ಆನ್ಸರ್ ಮಾಡಕ್ಕಾಗಿಲ್ಲ. ಈ ರೀತಿ ಎಲ್ಲ ನಿಮ್ಗೆ ಏನ್ ಮಿಸ್ಟೇಕ್ಸ್ ಮಾಡಿರ್ತೀರಲ್ಲ, ಆ ಮಿಸ್ಟೇಕ್ಸ್ ರಿಯಲೈಸ್ ಮಾಡ್ಕೋಬೇಕು. ರಿಯಲೈಸೇಷನ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ 50% ಅದು ನೀವು ಸಕ್ಸಸ್ ಆಲ್ರೆಡಿ ಆಗಿದ್ರೆ ಅಂತಾನೆ ಮ್ಯಾಟರ್ ಆಗಿಬಿಡುತ್ತೆ. ಸೊ ಈ ಸೆಲ್ಫ್ ರಿಯಲೈಸೇಷನ್ ಐತೆ ತುಂಬಾ ಮ್ಯಾಟರ್. ಈ ಸೆಲ್ಫ್ ರಿಯಲೈಸೇಷನ್ ಆಯ್ತಪ್ಪ ಅಂತಂದ್ರೆ ಆಗ ನೀವು ಏನಪ್ಪಾ ಅಂತಂದ್ರೆ ಸಕ್ಸಸ್ ಕಡೆ ನೀವು ಒಂದು ಸ್ಟೆಪ್ ಹೋಗಿದ್ದೀರಾ ಅಂತ ಅರ್ಥ. ಇಲ್ಲ ಒಂದು ಆಲ್ರೆಡಿ ಮಿಸ್ಟೇಕ್ಸ್ ಆಗಿದೆ, ಇದೇ ಮಿಸ್ಟೇಕ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನೀವು ಆಗ್ಬೋದು ಸಕ್ಸಸ್. ನಾ ಇಲ್ಲ 100% ಹೇಳಲ್ಲ, ಬಟ್ ಏನಪ್ಪಾ ಅಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ನಿಮ್ದು ಇಷ್ಟ ದಿನ ನೀವು ನಿಮ್ದು ಪ್ರಿಪರೇಷನ್ ಏನ್ ಮಿಸ್ಟೇಕ್ಸ್ ಮಾಡಿದ್ರಲ್ಲ, ಮಿಸ್ಟೇಕ್ಸ್ ಎಲ್ಲ ಒಂದ್ ಸೆಕೆಂಡ್ ಕೂತ್ಕೊಂಡು ಥಿಂಕ್ ಮಾಡಿ ರಿಯಲೈಸ್ ಮಾಡ್ಕೊಳ್ರಿ, ನಾನು ಏನೇನು ಮಿಸ್ಟೇಕ್ ಮಾಡಿದ್ದೀನಪ್ಪ ಅಂತಂದು. ಮಿಸ್ಟೇಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಮತ್ತೆ ಈಗ ಗೇರ್ ಆನ್ ಮಾಡ್ಕೊಳ್ರಿ, ಮತ್ತೆ ಸ್ಟಾರ್ಟ್ ಮಾಡ್ರಿ. ಮತ್ತೆ ಈ ಸರ್ತಿ ನಿಮ್ದು ಏನ್ ಡ್ರೀಮ್ಸ್ ಇದೆ, ಬ್ಯಾಂಕ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕು ಅನ್ನೋದು, ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ. ನಾನು ಫೈನಲ್ ಆಗಿ ಹೇಳೋದೇನಪ್ಪಾ ಅಂತಂದ್ರೆ, ದಿಸ್ ಇಯರ್ಸ್ ಪ್ರಿಪರೇಷನ್ ಶುಡ್ ಬಿ ಲಾಸ್ಟ್ ಇಯರ್ ಆಫ್ ಯುವರ್ ಬ್ಯಾಂಕ್ ಎಕ್ಸಾಮ್ ಪ್ರಿಪರೇಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಮಾಡ್ಕೊಳ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿರಂಗೇನೆ ಈ ಜಸ್ಟ್ ನಿಮ್ಗೊಂದು ಮೋಟಿವೇಶನ್ ವಿಡಿಯೋ ಇತ್ತು ಅಷ್ಟೇ. ಯಾಕಂದ್ರೆ ಒಬ್ಬ ಬ್ಯಾಂಕ್ ಎಕ್ಸ್ಪೀರಿಯೆಂಟ್ ಆಗಿದ್ದಂತ ನಾನು ಈಗ ಒಂದು PO ಆಗಿ ಕೂತ್ಕೊಂಡಿದ್ದೀನಿ ಅಂತಂದ್ರೆ ನಾನು ಫೇಲಿಯರ್ಸ್ ನೋಡ್ಕೊಂಡೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಹಂಗೆ ಇರ್ಬೋದು. ನೀವು ಸಕ್ಸಸ್ ಅನ್ನೋ ಒಂದು ಸ್ವೀಟ್ ಅನ್ನ ನೀವು ಆಬ್ವಿಯಸ್ಲಿ ಫೀಲ್ ಮಾಡ್ತೀರಾ ಅಂತ ನನ್ಗೆ ಗೊತ್ತಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಇಲ್ಲಿವರೆಗೂ ನನ್ನ ಸ್ಟೋರಿ ಏನ್ ಹೇಳಿದೆ, ನನ್ನ ಟಿಪ್ಸ್ ಎಲ್ಲ ನಿಮ್ಗೆ ಏನ್ ಹೇಳಿದ್ನಲ್ಲ, ಅದೆಲ್ಲ ಸಮಪ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು 0 ಇಂದ ಸ್ಟಾರ್ಟ್ ಮಾಡ್ತಿಲ್ಲ. ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡಿದರೆ ನಿಮಗೆ ಪ್ಯಾಟರ್ನ್ ಹೆಂಗ್ ಬರುತ್ತಂತೆಲ್ಲ ಗೊತ್ತಿದೆ. ಸೊ ನೀವು ನೋ ನೀಡ್ ಟು ಪ್ಯಾನಿಕ್. ನೀವು ಆಲ್ರೆಡಿ ಒಂದು ಪ್ರೊಸೆಸ್ ಅಲ್ಲಿ ಬಂದ್ಬಿಟ್ಟಿದ್ರೆ ಅಂದ್ಮೇಲೆ ನಿಮ್ಗೆ ಈಸಿ ಇರುತ್ತೆ. ಸೊ ಮತ್ತೆ ಸ್ಟಾರ್ಟ್ ಮಾಡಿಗೋದಕ್ಕೆ. ಸೆಕೆಂಡ್ ಒಂದು ಏನಪ್ಪಾ ಅಂತಂದ್ರೆ ಸೆಲ್ಫ್ ರಿಯಲೈಸೇಷನ್. ಏನ್ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ತಿದ್ಕೊಳ್ಳಿ ಮಾಡಿ, ಅವಾಗ ಸಕ್ಸಸ್ ನೀವು ಬೇಗನೆ ಬಂದು ನಿಮ್ಗೆ ಟಚ್ ಮಾಡುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ಡಿಲೇ ಆಗೋದ್ರಲ್ಲಿ ಸ್ವಲ್ಪ ಡೌಟ್ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಅಂಡ್ ಕಾನ್ಫಿಡೆಂಟ್. ಸೊ ಪ್ರಿಪರೇಷನ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಕಾನ್ಫಿಡೆಂಟ್ ಆಗಿರಿ. ಒಂದಿನ ಬಿಡೋದು ಒಂದಿನ ಮಾಡೋದ್ರಲ್ಲಿ ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ಪ್ರಿಪರೇಷನ್ ಮಾಡ್ರಿ. ಆಬ್ವಿಯಸ್ಲಿ ನಿಮ್ದು ಸೂಪರ್ ಪ್ರಿಪರೇಷನ್ ಆಗಿ ಆರಾಮ್ಸ್ ಎಕ್ಸಾಮ್ಸ್ ಅನ್ನು ಕ್ಲಿಯರ್ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಇಂದ ಏನಪ್ಪಾ ಅಂದ್ರೆ ನಿಮಗೆ ಟಾಪಿಕ್ ತರ್ತಾ ಇದೀವಿ. ಫಸ್ಟ್ ವಿಲ್ ಬಿ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಮೇಲೆ ಕಂಪ್ಲೀಟ್ ಆಗಿ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ನಿಮಗೋಸ್ಕರ ತರ್ತಿದೀವಿ, ಎಂಟೈರ್ ಇನ್ಫಾರ್ಮೇಶನ್ ಇರುವಂತದ್ದು. ಸೊ ಇನ್ಮೇಲಿಂದ ನಿಮ್ ಪ್ರಿಪರೇಷನ್ ಗೇರ್ ಆನ್ ಮಾಡ್ಕೊಂಡು ಸೂಪರ್ ಆಗಿ ಓದಿ, ಕಾನ್ಫಿಡೆಂಟ್ ಆಗಿರಿ. ಸೊ ನೀವು ಬೇಗನೆ ಆದಷ್ಟು ಬೇಗ ನಿಮ್ದು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ನಿಮ್ ಸಕ್ಸಸ್ ಸ್ಟೋರಿ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಮತ್ತೆ ನೆಕ್ಸ್ಟ್ ನಮ್ದು ಸಿಲೆಬಸ್ ವೈಸ್ ಟಾಪಿಕ್ಸ್ ಅಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಬೈ ಬೈ.